ನಮಸ್ಕಾರ. So it's 125 kg mutton dum biryani. ಇಲ್ಲ ನಾ ಮಾಡ್ತೀನಿ. ಮಾಡ್ತಾರ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರೋದನ ಡಿಲೀಟ್ ಮಾಡ್ಬಿಟ್ಟ ಮಾಡ್ಬಿಡ್ತೇನೋ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ವಿಡಿಯೋ ಮಾಡ್ತಾರ ಮಗ, ಅವ್ರೆ ಆಟೋಮೆಟಿಕ್ ಜನ ಬರ್ತಾರೆ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನ್ ಬರ್ತಿದ್ದೀನಿ ಚಿನ್ನ. ಇವ್ರ ವಿಡಿಯೋಸ್ ನೋಡಿ ಇವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರಿಗೆಲ್ಲ ಒಳ್ಳೇದಾಗ್ಲಿ, ಎಲ್ಲರೂ ಆಶೀರ್ವಾದ ಮಾಡೋಣ. ಸೊ ಲೆಟ್ಸ್ ಗೋ ಫಾರ್ ದ ಫಸ್ಟ್ ಬೈಟ್. ಸಖತ್ತಾಗಿದೆ, ಸಖತ್ತಾಗಿದೆ. ಹಾಯ್ ಗೈಸ್, ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಇವತ್ತಿನ ವ್ಲಾಗು ಏನಿರ್ಬೋದು ಅಂತಂದರೆ, ಸೊ ಇವತ್ತು ನಾವು ಬಂದ್ಬಿಟ್ಟು ಅಕ್ಷಯ್ ದಮ್ ಬಿರಿಯಾನಿ ಹೊಸಕೋಟೆ, ಸೊ ಅಲ್ಲಿಗೆ ಬಂದಿದ್ದೀರಿ ನೋಡ್ಬೋದು. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಫುಡ್ ವ್ಲಾಗು. ಸೊ ಇದನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಲೆಟ್ಸ್ ಗೋ. ಗೈಸ್ ಆಕ್ಚುಲಿ ನೋಡ್ಬೋದು ಆಲ್ರೆಡಿ ಲೈಕ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಿಮಗೆ ಟೈಮ್ ಕೂಡ ನಾನು ಹೇಳ್ತೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟೇ ಅಂತಂತಂದ್ರೆ, ಸೊ ಆಲ್ರೆಡಿ ರಘು ಅನ್ನೋ ಅವ್ರು ಕೂಡ ಇಲ್ಲೇ ಇದ್ದಾರೆ. ಫೋನ್ ಕೊಡಿ. ಸೊ ಗೈಸ್ ನೀವು ನೋಡ್ಬೋದು ಟೈಮ್ ಎಷ್ಟಾಗಿದೆ ಅಂತಂದ್ರೆ 12:24. ಸೊ 12:24ಗೆನೆ ಲೈಕ್ ಎಲ್ಲ ಕಂಪ್ಲೀಟ್, ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋಗಿದೆ. ಎಷ್ಟೊತ್ತಾಯ್ತು? ಉಪ್ಪು ಕರ ಕಪ್ಪಲ್ಲಿ ಎತ್ಕೊಂಬ. ಗೈಸ್ ಆಕ್ಚುಲಿ ನೀವು ನೋಡ್ಬೋದು ಆಲ್ರೆಡಿ ಲೈಕ್ ಎಲ್ಲ ಫುಲ್ ಕಂಪ್ಲೀಟ್ ಫಿನಿಶ್ ಆಗ್ತಾ ಇದೆ. ಸೊ ಇಲ್ಲಿ ಜನ ನೋಡ್ಬೋದು ನೀವು ಆಲ್ರೆಡಿ ಲೈಕ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿದ್ದಾರೆ ಗೈಸ್ ಬರೋದಕ್ಕೆ. ಸೊ ಲೈಕ್ ಎಂತ ಅಂತಂದ್ರೆ ಲೈಕ್ ಇದು ಹೊಸಕೋಟೆನಲ್ಲಿ ಲೈಕ್ ಒನ್ ಆಫ್ ದ ಲೈಕ್ ಕಂಪ್ಲೀಟ್ ಲೈಕ್ ಫುಲ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಲೈಕ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಕೊಡ್ತಾ ಇದ್ದಾರೆ. ಅಂಡ್ ದಿಸ್ ಇಸ್ ಒನ್ ಆಫ್ ದ ಲೈಕ್ ಫೇವ್ರೇಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ನನಗೆ ಲೈಕ್ ಹೊಸಕೋಟೆ ಬಿರಿಯಾನಿನಲ್ಲಿ. ಸೊ ಲೈಕ್ ಯಾರ್ಯಾರು ಇಲ್ಲಿ ಬಂದು ಟೇಸ್ಟ್ ಮಾಡ್ತಾ ಇದ್ರೆ ಎಲ್ಲ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಹೇಳಿ ಹೌ ಇಟ್ ಈಸ್ ಅಂತ. ಅಂಡ್ ಕೈಂಡ್ಲಿ ಯಾರು ಈ ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೋಡಿ. ಅಂಡ್ ನಿಮ್ಗೆ ಇನ್ನೊಬ್ಬರನ್ನ ಲೈಕ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬನ್ನಿ. ಸೊ ನೋಡಿ ಅವ್ರು ಇಲ್ಲೇ ಕೂತಿದ್ದಾರೆ. ಅಣ್ಣ ಏನೇನ ಅಣ್ಣ, ನೀವು ಬಂದಿದ್ರ ಬಿರಿಯಾನಿ ಟೇಸ್ಟ್ ಮಾಡೋದಕ್ಕ? ನಾನು ಹೋಗ್ಬೇಕಂದ ನಾನು ಫೋನ್ ಮಾಡ್ದ. ನಾನು ಇನ್ನೇನು ಹೇಳ್ಬೇಕಂದ್ರೆ ನಿದ್ದೆ ಮಾಡಿಲ್ಲ, ಹಂಗೆ ಬಂದಿದ್ದೆ. ಅಲ್ಲೇನೆ ನಂದು ಹೂಗಳ ನೋಡ್ಕೊಂಡ್ ಬರೋಕ್ಕೆ ನೈಟು 12 ಕಾಲಾಗಿತ್ತು. ಇನ್ನೇನು ಮಲ್ಗೋದಂದ್ಬಿಟ್ಟು ನಾನು ಹಂಗೆ ಬಂದಿದ್ದೆ. ಇನ್ನೇನು ಏನಾದ್ರು ಹೇಳಿ ನನ್ನ ಚಾನಲ್ ಬಗ್ಗೆ. ನಾನು ಯೂಟ್ಯೂಬ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಆಕ್ಚುಲಿ. ಇವ್ರು ಬಂದು ಯೂಟ್ಯೂಬ್ ಹೆಸರು ಅಲ್ಲ ಇದು ಪುನೀತ್ವಿ ಅಂತ, ದ ಪುನೀತ್ ವೇ. ಇವ್ರ ವಿಡಿಯೋಸ್ ನೋಡಿ ಇವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರಿಗೆಲ್ಲ ಒಳ್ಳೇದಾಗ್ಲಿ, ಎಲ್ಲರೂ ಆಶೀರ್ವಾದ ಮಾಡೋಣ.
ಗೈಸ್ ನೋಡ್ಬೋದು ಫುಲ್ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗ್ತಿದೆ ಇದೆ. ಗೈಸ್ ಇದು ಆಕ್ಚುಲಿ ಇವಾಗ ದಮ್ಮಗೆ ಹಾಕಿದ್ದಾರೆ. ಫುಲ್ ಬಿಸಿ ಬಿಸಿ ಆ ಫೈರ್ ವುಡ್ ಕ್ರ್ಯಾಕ್ಸ್ ನೋಡ್ಬೋದು ಯಾವ ರೀತಿ ಆಗ್ತಿದೆ ಅಂತ. ಬನ್ನಿ ರಘುವಣ್ಣ ಇಲ್ಲೇ ಇದಾರೆ, ಮಾತಾಡ್ಸೋಣ. ನಮಸ್ಕಾರ. ಹೇಳು ಅಣ್ಣ, ಅದೇ ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ 1 ವರ್ಷ ಆಯ್ತಲ್ಲ ಮಾಡಿ ನೀನು. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರೋದಣ್ಣ. ಈಗ ಡಿಲೀಟ್ ಮಾಡ್ಬಿಟ್ಟ. ಡಿಲೀಟ್ ಮಾಡ್ಬಿಡ್ತೀನೋ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಲ್ಲ ಅಣ್ಣ, ಇದು ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಫಸ್ಟ್ ನನ್ನ ಫುಡ್ ಬ್ಲಾಗ್ ಇದು ಆಕ್ಚುಲಿ. ಸೊ ಲೈಕ್ ಏನ್ ಹೇಳ್ತೀರಾ ಅಣ್ಣ, ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಹೇಳಿ ಅಣ್ಣ. ಜಾಸ್ತಿ ಆಗಿಲ್ಲ ವಿಡಿಯೋ ಮಾಡಲ್ಲ. ಇಲ್ಲ ನಾ ಮಾಡ್ತೀನಿ, ಮಾಡ್ತೇವೆ. ಅದೇ ಜಾಸ್ತಿ ಆಗುತ್ತೆ. ಇಲ್ಲ ನಾನು ಮಗ ನಮ್ಮ ತೋರ್ಸು. ಸತೀಶ್ ಅಣ್ಣ ಆಲ್ರೆಡಿ ಒಂದು ವಿಡಿಯೋ ಮಾಡ್ತಾರ ಮಗ, ಅವ್ರೆ ಆಟೋಮೆಟಿಕ್ ಜನ ಬರ್ತಾರೆ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನ್ ಬರ್ತಿದ್ದೀನಿ ಚಿನ್ನ. ಆಗ್ತಾರೆ ಡೈಲಿ 2-3 ದಿನ. ನಾವು ಆಗ್ತಿರೋ 1 ತಿಂಗಳು 2 ತಿಂಗಳು ಹೋಗ್ತೈತಿ ಹಂಗ ಆಗ್ತದೆ. ಮ್ಯೂಸಿಕ್ क्या बात है सर, क्या बात है सर, क्या बात, ये बात है, अरे सर क्या बात है. ಸೊ ನೋಡ್ಬೋದು ದಮ್ ಓಪನ್ ಮಾಡ್ತಾ ಇದ್ದಾರೆ ಇವಾಗ. ಬಿರಿಯಾನಿ ರೆಡಿ ಆಗಿದೆ ಮಾರ್ರೆ. ಸೊ ಗೈಸ್ ನೋಡ್ಬೋದು ಬಿರಿಯಾನಿ ಫುಲ್ ರೆಡಿ ಆಗಿದೆ. ತಮ್ಮೆತ್ತಿ ಆಗಿರೋದು ಇವಾಗ ಬಿಸಿ ಬಿಸಿ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಹೊಸಕೋಟೆ ಫೇವ್ರೇಟ್ ಸಾಕ್ಷಿ ದಮ್ ಬಿರಿಯಾನಿ. ಜಸ್ಟ್ ಸಿ ದ ಸ್ಮೋಕ್ ಗೈಸ್, ಜಸ್ಟ್ ಸಿ ದ ಸ್ಮೋಕ್ ಯಾವ ರೀತಿ ಹೋಗ್ತಿದೆ ಅಂತ. ಇಟ್ಸ್ ಆ್ಯಕ್ಚುಲಿ ಲೈಕ್ 125 kg ಬಿರಿಯಾನಿ ಇದು ಆ್ಯಕ್ಚುಲಿ. ಸೊ ಲೈಕ್ ಜಸ್ಟ್ ವೆಯ್ಟಿಂಗ್ ಯಾವಾಗ ಲೈಕ್ ಟೇಸ್ಟ್ ಮಾಡ್ತೀರಿ ಅಂತ. ಇದನ್ನ ಎತ್ತೋದಕ್ಕೆ ಇವಾಗ ಒಂದು ಟ್ರಾಲಿ ಹೋಗ್ತಾ ಇದೆ. ಸೊ ನೋಡ್ಬೋದು ಗೈಸ್ ಅದನ್ನ ಒಂದು ಎತ್ತೋದಕ್ಕೆ ಎಷ್ಟು ಜನ ಇದು ಮಾಡ್ತಾ ಇದ್ದಾರೆ ಅಂತ.
ಸೊ ಇಟ್ಸ್ ನಾಟ್ ಸಿಂಪಲ್ ಬಿಕಾಸ್ ಇಟ್ಸ್ 125 kg. So it's 125 kg mutton dum biryani. So finally biryani out. ಸೊ ಗೈಸ್ ಫೈನಲಿ ಲೈಕ್ ಬಿರಿಯಾನಿ ಬಂದ್ಬಿಟ್ಟು ಇವಾಗ ಸರ್ವಿಂಗ್ ಪಾಯಿಂಟ್ಗೆ ಬಂದಾಗಿದೆ. ಇನ್ನು ದೇ ವಿಲ್ ಜಸ್ಟ್ ಸ್ಟಾರ್ಟ್ ಇನ್ನು ಬಿರಿಯಾನಿ ಸರ್ವ್ ಮಾಡೋದಕ್ಕೆ. ಸೊ ನಾವು ಇನ್ನು ಲೈಕ್ ಬಿರಿಯಾನಿನ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗೋಣ, ಬನ್ನಿ. ಗೈಸ್ ನೋಡ್ಬೋದು ಫುಲ್ ಸರ್ವಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾವು ತಗೊಳ್ಳೋದಕ್ಕೆ ಬಂದಿದ್ದೀವಿ. ಸೊ ಗೈಸ್ ನೋಡ್ಬೋದು ಬಿರಿಯಾನಿ ತಗೊಂಡ್ಬಂದಿದ್ದೀರಿ ಫೈನಲಿ ಇವಾಗ. ಸೊ ಎಂತ ಅಂತಂದರೆ ಇವಾಗ ಇದನ್ನು ಟೇಸ್ಟ್ ಮಾಡೋ ಒಂದು ಟೈಮು. ಸೊ ನೋಡ್ಬೋದು ಫುಲ್ ಬಿಸಿ ಆ್ಯಂಡ್ ದ ಕ್ವಾಂಟಿಟಿ ಆಫ್ ಮೀಟು ನೋಡ್ಬೋದು ಎಷ್ಟು ಇದೆ ಅಂತ. ಆ್ಯಕ್ಚುಲಿ ಲೈಕ್ ನಾನು ಹೇಳ್ಬೇಕಂತ ಹೇಳ್ತಾ ಇಲ್ಲ, ಹೊಸಕೋಟೆನಲ್ಲಿ ನಾನು ಟ್ರೈ ಮಾಡ್ದಂಗೆ ಲೈಕ್ ದ ಪೀಸ್ ಆಗಿರ್ಬೋದು, ದ ಕ್ವಾಂಟಿಟಿ ಆಗಿರ್ಬೋದು ನೋಡಿ, ಲೈಕ್ ಇಲ್ಲೇ ಲೈಕ್ ವಿ ಫೈಂಡ್ ಮೋರ್. ಸೊ ಲೆಟ್ಸ್ ಗೋ ಫಾರ್ ದ ಫಸ್ಟ್ ಬೈಟ್. The Hoskote's most famous mutton dum biryani. So Akshay's special anta helbodu. So let's take a first bite of Akshay dum biryani. Guys, it's just fab ಅಂತ ಹೇಳ್ಬೋದು. ಸೊ ಇದು ನನ್ನ ಫಸ್ಟು ಫುಡ್ ಬ್ಲಾಗ್ ಅಂತ ಇದು ಮಾಡ್ತಾ ಇರೋದು. ಸೊ ಏನಂತಂದರೆ ದ ಮಸಾಲೆಯಿಂದ ಹೇಳ್ಬೋದು, ಆಮೇಲೆ ಲೈಕ್ ಇದು ಪೀಸಸ್ ನೋಡ್ಬೋದು, ಲೈಕ್ ಇಟ್ಸ್ ಕಂಪ್ಲೀಟ್ಲಿ ವೆಲ್ ಕುಕ್, ನೀವೇ ನೋಡ್ಬೋದು. ಸೊ ಇಟ್ಸ್ ಕಂಪ್ಲೀಟ್ಲಿ ವೆಲ್ ಕುಕ್ ಆ್ಯಂಡ್ ಟೇಸ್ಟ್ ಮಾತ್ರ ಲೈಕ್ ಇಟ್ಸ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಲೈಕ್ ನಾನು ಅಕ್ಷಯ್ ಇದು ದಮ್ ಬಿರಿಯಾನಿ ಲೈಕ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಂತ ಅಂತಂದರೆ ಇಟ್ಸ್ ದ ಮಸಾಲ ಲೈಕ್ ಹೊರಗಡೆ ಹೋಗಿದ ತಕ್ಷಣ ಇಟ್ ಜಸ್ಟ್ ಬರ್ಸ್ಟ್ ಆಗುತ್ತೆ. ಆ್ಯಂಡ್ ದ ಫ್ಲೇವರ್ ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಹೋಮ್ ಮೇಡ್ ಮಸಾಲಾಸ್ ಥರ ಲೈಕ್ ಟೇಸ್ಟ್ ಆಗೋದು. ಸೊ ಇಟ್ಸ್ ಜಸ್ಟ್ ಫ್ಯಾಬ್ ಅಂತಲೇ ಹೇಳ್ಬೋದು. ಸೊ ಲೆಟ್ ಮೀ ಟೇಕ್ ಅನದರ್ ಬೈಟ್. ಚಿಯರ್ಸ್ ಗೈಸ್. ಸಖತ್ತಾಗಿದೆ. ಸೊ ಲೈಕ್ ಟೈಮ್ ಎಷ್ಟಾಗಿದೆಯಾ? $128. ಸೊ ನೋಡ್ಬೋದು 128ಗೆ ನಾವು ಬಂದು ಬಿರಿಯಾನಿ ತಿಂತಾ ಇದ್ದೀರಿ. ಫೇಸು ನಥಿಂಗ್, ಇಟ್ಸ್ ಜಸ್ಟ್ ಓನ್ಲಿ ಫಾರ್ ದಿಸ್ ಅಲ್ಟಿಮೇಟ್ ಬಿರಿಯಾನಿ. ಸಖತ್ತಾಗಿದೆ. ಸೊ ಲೈಕ್ ತುಂಬ ಜನ ಟ್ರೈ ಮಾಡಿರ್ತೀರ ಲೈಕ್ ಅಕ್ಷಯ್ ಬಿರಿಯಾನಿದು. ಸೊ ಲೈಕ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಆ್ಯಂಡ್ ಕೈಂಡ್ಲಿ ಲೈಕ್ ನಾನು ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಸೊ ಈ ಬಿರಿಯಾನಿನ ಇನ್ನು ಮುಗಿಸ್ತೀನಿ. ಆ್ಯಂಡ್ ಇನ್ನೊಂದು ಎಂತ ಅಂತಂದರೆ, ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೋಡಿ. ಬಿಕಾಸ್ ಐ ವಿಲ್ ಬಿ ಎಕ್ಸ್ಪ್ಲೋರಿಂಗ್ ಮೋರ್ ಪ್ಲೇಸಸ್. ಆ್ಯಂಡ್ ಒಂದು ತಮಾಷೆ ಅನ್ನೋದು ನಾನು ಕೊಡ್ತೀನಿ. ಆ್ಯಂಡ್ ಇನ್ನೊಂದು ನನ್ನ ನೆಕ್ಸ್ಟ್ ಅಪ್ಡೇಟ್ ಎಂತ ಅಂತಂದರೆ, ನನ್ನ ನೆಕ್ಸ್ಟ್ ಮೂವಿ 7 minutes ಅಂತ, ಅದು ಇನ್ನು ಅತಿ ಶೀಘ್ರದಲ್ಲಿ ಅದೊಂದು ರಿಲೀಸ್ ಆಗುತ್ತೆ. ಒಂದು ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆನೂ. ಸೊ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಚೆನ್ನಾಗಿರ್ರಿ. ಸೊ ಲೆಟ್ ಮಿ ಎಂಜಾಯ್ ದಿಸ್ ವಂಡರ್ಫುಲ್ ಬಿರಿಯಾನಿ. ಟೇಕ್ ಕೇರ್, ಬಾಯ್.